ಶ್ರೀಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕರೂಪ ಚಿನ್ಮಯ ದೇವಕೀತನಯ ರಾಯ ರಘುಕುಲವರಿಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮ ನವರತ. 37ನೇ ಪದ್ಯ. ತಾಯನಗಲಿದ ತನಯ ನೀರಾಧೇಯನುಳು ರಹಸ್ಯದಲ್ಲಿ ಕುಲತಾಯವನು ನೆರೆ ತಿಳುಹಿ ಅರ್ಜುನನಿಂದ ಕೊಲ್ಲಿಸಿದೆ. ಮಾಯ ಮಂತ್ರದ ಕುಟಿಲ ಗುಣದ ನ್ಯಾಯವೋ ಇದನ್ಯಾಯವೋ ನೀ ನ್ಯಾಯವನು ನೀ ಬಲ್ಲೆ ರಕ್ಷಿಸು ನಮ್ಮ ನವರತ. ಎಷ್ಟು ಸುಂದರವಾಗಿದೆ ನೋಡಿ ಈ ಪದ. ತಾಯನಗಲಿದ ತನಯ ಅಂದ್ರೆ ಇಲ್ಲಿ ಕರ್ಣನ ವಿಚಾರವನ್ನ ಹೇಳ್ತಾರೆ. ರಾಧೇಯ ಅಂತ. ರಾಧೇಯ ಅಂದ್ರೆ ಕರ್ಣನನ್ನ ಕುಂತಿ ಹುಟ್ಟಿಸಿದವಳು ಕುಂತಿ. ಕುಂತಿಯಿಂದಲೇ ಕರ್ಣ ಹುಟ್ಟಿದ್ದು. ಸೂರ್ಯ ಮತ್ತು ಕುಂತಿಯಿಂದ ಹುಟ್ಟಿದ್ದು. ಆದರೆ ಕನ್ಯಾವಸ್ಥೆಯಲ್ಲೇ ಹುಟ್ಟಿದ್ರು. ಅದರಿಂದ ಭಯದಿಂದ ಕುಂತಿ ನದಿಯಲ್ಲಿ ಬಿಟ್ಟುಬಿಟ್ಲು. ಆ ಒಂದು ಪೆಟ್ಟಿಗೆಯಲ್ಲಿ ಹಾಕಿ, ಆ ಪೆಟ್ಟಿಗೆ ಒಬ್ಬ ಸಾರಥಿ ಅವರ ಹತ್ರ ಬರುತ್ತದೆ. ಅವರ ಮಡದಿ ಹೆಸರು ರಾಧಾ ಹಾಗೆ ಅಂತ. ಅದರಿಂದ ಕರ್ಣನಿಗೆ ರಾಧೇಯ ಅಂತ ಹೆಸರು. ಅದರಿಂದ ಅವರನ್ನೇ ತಂದೆ ತಾಯಿ ಅಂತ ತಿಳ್ಕೊಂಡಿದ್ದ ಕರ್ಣ. ನಿಜವಾದ ತಂದೆ ತಾಯಿ ಯಾರು ಅಂತ ಕರ್ಣನಿಗೆ ಗೊತ್ತಿಲ್ಲ. ಇದು ಅವನ ಪರಿಸ್ಥಿತಿ. ಕೃಷ್ಣ ಏನ್ ಮಾಡಿದ? ಯುದ್ಧಕ್ಕೆ ಪೂರ್ವದಲ್ಲಿ ಹೋಗಿ ದೂತಕ್ಕಾಗಿ ಹೋಗ್ತಾನೆ ನೋಡಿ. ಆ ಸಂದರ್ಭದಲ್ಲಿ ಕರ್ಣನ ಹತ್ರ ಮಾತಾಡ್ತಾನೆ. ಕರ್ಣನ ಹತ್ರ ಮಾತಾಡಿ, ನೀನು ಪಾಂಡವರ ಕಡೆ ಬಂದು ಬಿಡು ಹಾಗೆ ಅಂತ ಹೇಳ್ತಾನೆ. ಆಗೋದಿಲ್ಲ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕೃಷ್ಣ ನೀನು ಕುಂತಿಯ ಮಗ ಎನ್ನುವ ವಿಚಾರವನ್ನು ಕೂಡ ತಿಳಿಸ್ತಾನೆ. ಅದನ್ನ ನೋಡಿ ತುಂಬಾ ಗಾಬರಿಯಾದ ಕರ್ಣ. ನಿರೀಕ್ಷೆನೇ ಮಾಡಿಲ್ಲ ಅಂತ ಪರಿಸ್ಥಿತಿ ಅದು. ಅದರಿಂದ ಅವನ ಮನಸ್ಸಿನ ಪಾಂಡವರ ಮೇಲೆ ಇದ್ದ ಒಂದು ದ್ವೇಷ ಚೆನ್ನಾಗಿ ಕಡಿಮೆ ಆಗ್ಬಿಡ್ತು. ಯದ್ಯಪಿ ಆ ಕರ್ಣನಲ್ಲಿ ಇಬ್ಬರು ಅಸುರರು ಇದ್ದಾರೆ. ಸಹಸ್ರವರ್ಮ ಅಂತ ಹುಟ್ಟಿದಾಗಿಂದಲೇ ಒಬ್ಬ ಅಸುರ, ಮತ್ತೊಬ್ಬ ನರಕಾಸುರ. ಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದ ಬಳಿಕ ಕರ್ಣನ ಹತ್ರ ಹೋಗಿ ಸೇರ್ಕೊಂಡ ಅಂತ. ಅಂದ್ರೆ ಇಬ್ಬರು ಅಸುರರ ಸನ್ನಿಧಾನ ಕರ್ಣನಲ್ಲಿ ಇತ್ತು. ಆ ಸಹಸ್ರವರ್ಮ ಅಂತ ಒಬ್ಬ ಅಸುರ, ಅವನಿಗೆ 1000 ಕವಚ ಇತ್ತಂತೆ. ಬದ್ರಿನಾರಾಯಣನಿಗೂ ಅವನಿಗೂ ಒಂದ್ಸಲ ಯುದ್ಧ ಆಗ್ತದೆ. ಪರಮಾತ್ಮ ಒಂದು ಕವಚ ಬಿಟ್ಟು ಎಲ್ಲವನ್ನೂ ನಾಶ ಮಾಡಿಬಿಡ್ತಾನೆ. 1000 ಕವಚ ಇತ್ತು ಅವನಿಗೆ. ನೋಡಿ, ಒಬ್ಬೊಬ್ಬರು ಅಸುರರು ಹೇಗೆ ಇರ್ತಾರೆ ನೋಡಿ. 1000 ಕವಚ ಹಾಕೊಂಡ್ ಬಂದ್ರೆ ಸಂಹಾರ ಮಾಡೋದು ಹೇಗೆ? ಅಂತಹ ವರಗಳನ್ನು ಪಡ್ಕೊಂಡು ಬಂದಿರ್ತಾರೆ ಅವರು. ವಿಚಿತ್ರ ವರಗಳು. ಸಹಸ್ರವರ್ಮ ಎಲ್ಲ ಒಂದು ಕವಚ ಬಿಟ್ಟು ಎಲ್ಲವನ್ನೂ ನಾಶ ಮಾಡ್ತಾನೆ ಬದ್ರಿನಾರಾಯಣ. ಆ ಒಂದು ಕವಚದಿಂದ ಸಹಿತನಾಗಿ ಅವನು ಆ ಕವಚ ಹಾಕೊಂಡೇ ಬರೋದು. ಕರ್ಣ ಹುಟ್ಟಿದಾಗಲೇ ಅಸುರನ ಕವಚ ಅದು. ಅದರಿಂದ ಅವನನ್ನು ಸಂಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾರು. ಕರ್ಣನಿಗೆ ಆ ಕವಚ ಇರುವ ತನಕ ಅಷ್ಟು ರಕ್ಷಣೆ ಇತ್ತು. ಒಳಗೆ ಅಸುರನ ಬಲ ಅದು. ಅಸುರನಿಗೆ ಮತ್ತು ದೇವತೆಗಳ ಬಲ ಅದು ಇದ್ದೇ ಇರ್ತದೆ. ಅದರಿಂದ ಕರ್ಣ ಅಷ್ಟು ಬಲಿಷ್ಠನಾದದ್ದು ಆ ಒಂದು ಕವಚದ ಕರ್ಣ
ಮತ್ತು ಕರ್ಣಕುಂಡಲ ಮತ್ತು ಕವಚ ಎರಡು ಹುಟ್ಟಿದಾಗಿಂದಲೇ ಇತ್ತು ಅವನಿಗೆ. ಅಂಥ ಕರ್ಣ ಅವನ ಜನ್ಮ ವೃತ್ತಾಂತವನ್ನ ಹೇಳಿ ಕುಂತಿಯಿಂದ ಮಾತು ತಗೋತಾನೆ. ಕುಂತಿ ಬಂದು ಹೇಳ್ತಾಳೆ, ನೀನು ನನ್ನ ಮಗ ಹಾಗೆ ಅಂತ ಹೇಳಿದಾಗ, ಅರ್ಜುನನ ಬಿಟ್ಟು ಯಾರನ್ನು ನಾನು ಕೊಲ್ಲೋದಿಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಯುದ್ಧದಲ್ಲಿ ಅಂತ ಪ್ರಸಂಗಗಳು ಬರುತ್ತವೆ. ಯುಧಿಷ್ಠಿರನನ್ನೆಲ್ಲ ಕೊಲ್ಲಬೇಕಾದ ಪ್ರಸಂಗ ಬರುತ್ತದೆ, ನಕುಲ ಸಹದೇವರನ್ನು ಕೊಲ್ಲುವ ಪ್ರಸಂಗ ಬರುತ್ತದೆ. ಕೃಷ್ಣನ ಚಮತ್ಕಾರ ನೋಡಿ. ಕುಂತಿಯಿಂದ ಈ ವರವನ್ನ ಪಡೆದು ತಾಯಿಯಿಂದ ವರ ಕೊಟ್ಟುಬಿಟ್ಟ ಕರ್ಣ. ಅರ್ಜುನನ ಬಿಟ್ಟು ಯಾರನ್ನು ಕೊಲ್ಲೋದಿಲ್ಲ ಯುದ್ಧದಲ್ಲಿ ಅಂತ. ಯುದ್ಧ ನಿಶ್ಚಯ ಆಗಿತ್ತು. ಕೃಷ್ಣ ಹೇಳಿದರೂ ಕೂಡ ನಾನು ಪಾಂಡವರ ಕಡೆ ಯುದ್ಧ ಮಾಡೋದಿಲ್ಲ, ಅವರ ಅಣ್ಣನಾಗಿದ್ರು ಕೂಡ ನಾನು ಯುದ್ಧ ಮಾಡೋದಿಲ್ಲ. ನೋಡಿ, ತಾವು ತಮ್ಮನ ಜೊತೆಗೆ ಯುದ್ಧ ಮಾಡ್ತೀವಿ ಅಂತ ಗೊತ್ತಿದ್ದು ಯುದ್ಧ ಮಾಡಿದವ ಕರ್ಣ. ಇವರೆಲ್ಲ ನನ್ನ ತಮ್ಮಂದಿರು ಹಾಗೆ ಅಂತ ಗೊತ್ತಿದ್ರು ಯುದ್ಧ ಮಾಡ್ತಾನೆ ಅಂದ್ರೆ ಆ ದುರ್ಯೋಧನನ ಪಕ್ಷ ಎಷ್ಟು ಗಟ್ಟಿ ಇರ್ಬೇಕು ನೋಡಿ. ಆದ್ರೆ ಅರ್ಜುನ ನೋಡಿ, ಭಗವದ್ಗೀತೆಯಲ್ಲಿ ಶುರುವಾಗೋದೇ ಅದು, ಬಂಧು ಬಾಂಧವರು ಅಂತ ಕಾರಣ ತೋರಿಸಿ ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ. ವ್ಯತ್ಯಾಸ ನೋಡಿ ಕರ್ಣನಿಗೂ ಅರ್ಜುನನಿಗೂ. ಅದರಿಂದ ಕುಂತಿ ವರ ಪಡೀತಾಳೆ, ಆಯ್ತು ಅರ್ಜುನನ ಬಿಟ್ಟು ಯಾರನ್ನು ಕೊಲ್ಲೋದಿಲ್ಲ ಹಾಗೆ ಅಂತ. ಯುದ್ಧದಲ್ಲಿ ಅಂತ ಸಂದರ್ಭಗಳು ಬರುತ್ತವೆ. ಕರ್ಣನಿಗೂ ಬೇರೆ ಯುಧಿಷ್ಠಿರ, ನಕುಲ ಭೀಮನ ಜೊತೆಗೂ ಯುದ್ಧ ಆಗ್ತದೆ. ಆದ್ರೆ ಭೀಮ ಪ್ರತಿಯೊಂದು ಬಾರಿಯೂ ಕೂಡ ಕರ್ಣನನ್ನು ಕೊಲ್ಲೋದಿಲ್ಲ. ಯಾಕೆ? ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ ಅಂತ ಭೀಮ ಕರ್ಣನನ್ನು ಕೊಲ್ಲೋದಿಲ್ಲ. ನಿರಾಯುಧನಾಗಿ ಮಾಡೋದು, ಬಿಟ್ಟು ಬಿಡೋದು ಅಷ್ಟೆ. ಆದ್ರೆ ಯುಧಿಷ್ಠಿರ, ನಕುಲ ಸಹದೇವರನ್ನೆಲ್ಲ ಕೊಲ್ಲುವ ಆಪರ್ಚುನಿಟಿ ಸಿಕ್ಕಿದಾಗಲೂ ಕೂಡ ಕರ್ಣ ಅವ್ರನ್ನ ಯಾರನ್ನು ಕೊಂದಿಲ್ಲ. ಯಾಕೆ? ಇದು ಆ ತಾಯಿಗೆ ಕೊಟ್ಟ ಮಾತಿನಿಂದ. ತಮ್ಮಂದಿರು ತಾಯಿಗೆ ಕೊಟ್ಟ ಮಾತು ಅದೆಲ್ಲ ಅವನನ್ನ ನಿಲ್ಲಿಸ್ತು. ಅದನ್ನ ಗುರುಗಳು ಹೇಳಿ ಅಂತ ಕರ್ಣನನ್ನ ಅರ್ಜುನನಿಂದಲೇ ಕೊಲ್ಲುವಂತೆ ಮಾಡ್ತಾನೆ. ಅರ್ಜುನನಿಂದ ಸಾಯಿಸ್ತಾನೆ ಕರ್ಣನನ್ನು ಕೃಷ್ಣ. ನೋಡಿ ಎಂಥ ಮಾಯಾ ತಂತ್ರ ಇದು ಪರಮಾತ್ಮನದ್ದು. ಯಾರಿಗೆ ಎಷ್ಟು ಇನ್ಫಾರ್ಮೇಶನ್ ಕೊಡಬೇಕು, ಎಷ್ಟು ಜ್ಞಾನ ಕೊಡಬೇಕು, ಎಷ್ಟು ಜ್ಞಾನ ಮುಚ್ಚಿಡಬೇಕು. ಅರ್ಜುನನಿಗೆ ಜ್ಞಾನ ಕೊಟ್ಟಿಲ್ಲ ನೋಡಿ. ಪಾಂಡವರಿಗೆ ಕರ್ಣ ಯಾರೆಂಬ ಅದನ್ನ ತಿಳಿಸ್ಲೇ ಇಲ್ಲ ಕೃಷ್ಣ. ತಿಳಿಸಿದ್ರೆ ಯುದ್ಧ ಮಾಡೋದಿಲ್ಲ ಅಂತ ಗೊತ್ತು, ಅದರಿಂದ ಮಾಡೋದಿಲ್ಲ, ತಿಳಿಸಲೇ ಇಲ್ಲ ಕೃಷ್ಣ. ಗುರುಗಳು ಹೇಳ್ತಾರೆ, ಇಂಥ ಮಾಯಾ ತಂತ್ರಗಳನ್ನ ಅವಲಂಬಿಸಿ ಕಪಟದಿಂದ ನೀನು ಕಾರ್ಯವನ್ನ ಸಾಧಿಸುವುದು ಇದು ಅನ್ಯಾಯವೋ ನ್ಯಾಯವೋ? ಕೃಷ್ಣ, ನೀ ಮಾಡ್ತಾ ಇರೋದು ನ್ಯಾಯವೋ ಅನ್ಯಾಯವೋ? ನಿನ್ನ ನೀತಿಯನ್ನ ನೀನೇ ಬಲ್ಲೆ ಹಾಗೆ ಅಂತ ಹೇಳ್ತಾರೆ. ಇದನ್ನ ನೋಡಿದ್ರೆ ನಮಗೂ ಡೌಟ್ ಬರುತ್ತದೆ, ಏನಿದು ಕೃಷ್ಣ ಮಾಡಿದ್ದು ನ್ಯಾಯವೋ ಅನ್ಯಾಯವೋ, ಹೀಗೆಲ್ಲ ಮಾಡ್ಬೋದಾ ಹಾಗೆ ಅಂತ. ಆದರೆ ನಿಜವಾಗ್ಲೂ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೆ ಜನ್ಮ ಜನ್ಮನಿ ಹಾಗೆ ಅಂತ ಆಚಾರ್ಯರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು, ಸೇವೆ ಮಾಡಿದ್ರು ಕಡಿಮೆ ನೋಡಿ. ಯಾಕೆ? ಈ ಪ್ರಶ್ನೆಗೆ ಯಾರು ಉತ್ತರ ಕೊಡೋರು? ಆಚಾರ್ಯ ಬಿಟ್ಟು ಯಾರು ಕೊಟ್ಟವರಲ್ಲ. ಬೇರೆಯವರು ಮಹಾಭಾರತ ತಂಟೆಗೆ ಹೋಗ್ಲಿಲ್ಲ. ಅಬ್ಬಬ್ಬ ಅಂದ್ರೆ ಭಗವದ್ಗೀತೆಗೆ ವ್ಯಾಖ್ಯಾನ ಬರೆದಿದ್ದಾರೆ ಅಷ್ಟೇ. ಮಹಾಭಾರತದ ಕಥೆಯ ನಿರ್ಣಯ ಮಾಡ್ಲಿಕ್ಕೆ ಅಂತ ಅದಕ್ಕೆ ವೇದವ್ಯಾಸರು ಶ್ರೀಮದಾಚಾರ್ಯರಿಗೆ ಆಜ್ಞೆಯನ್ನು ಮಾಡಿದರು, ಹೋಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರೀ ಹಾಗೆಂತ, ಇಲ್ಲದ್ರೆ ಜನರಿಗೆ ಸರಿಯಾದ ಜ್ಞಾನ ಹುಟ್ಟೋದಿಲ್ಲ ಹಾಗೆ ಅಂತ. ನೋಡಿ, ಕನಕದಾಸರು ಹೇಳ್ತಾರೆ, ನ್ಯಾಯವೋ ಅನ್ಯಾಯ ಅದರಿಂದ ಅವ್ರಿಗೆ ಗೊತ್ತಿಲ್ಲ ಅಂತ ಅಲ್ಲ, ಅವರಿಗೆ ಚೆನ್ನಾಗಿ ಗೊತ್ತಿದೆ ಅದು. ನಿನ್ನ ನೀತಿಯನ್ನು ನೀನೇ ಬಲ್ಲೆ ಅಂತ ಹೇಳಿ ಮುಗಿಸ್ತಾರೆ. ಆಚಾರ್ಯರು ಏನ್ ಹೇಳ್ತಾರೆ ಹಾಗೆಂದ್ರೆ, ಹೌದು ಪರಮಾತ್ಮ ಮಾಡಿದ್ದು ನ್ಯಾಯವೇ ಹಾಗೆಂತ. ಅರ್ಜುನ ಪ್ರಶ್ನೆ ಮಾಡ್ತಾನೆ, ಕೃಷ್ಣ ಕರ್ಣನ ರಥ ಹೂತು ಹೋಗಿದೆ, ಭೂಮಿಯಲ್ಲಿ ಹೂತು ಹೋಗಿದೆ, ಅವನ ಕೈಯಲ್ಲಿ ಬಿಲ್ಲು ಬಾಣ ಇಲ್ಲ. ಈಗ ಕರ್ಣ ಸಮಯಾವಕಾಶ ಕೊಡುವಂತ ಕೇಳ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ನಾನು ಹೇಗೆ ಅವನ ಮೇಲೆ ಬಾಣ ಬಿಡ್ಲಿ ಹಾಗೆ ಅಂತ ಅರ್ಜುನನೇ ಕೇಳ್ತಾನೆ. ನೋಡಿ ಸಜ್ಜನರು ಹೇಗೆ ಇರ್ತಾರೆ ನೋಡಿ, ಅವಕಾಶ ಸಿಕ್ಕಿದ್ರೂ ಕೂಡ ದುರುಪಯೋಗ ಮಾಡ್ಕೊಳ್ಳಲ್ಲ ಅವರು. ಕೇಳ್ತಾನೆ ಅರ್ಜುನ. ಕೃಷ್ಣ ಹೇಳಿದ್ದು ಇಷ್ಟೇ, ನೋಡಪ್ಪ ಅರ್ಜುನ, ನಿನ್ನ ಮಗ ಅಭಿಮನ್ಯು ನಿರಾಯುಧನಾಗಿ ಇದ್ದಾಗ
ಈ ಕರ್ಣ ಏನ್ ಮಾಡಿದ? ಕರ್ಣ ಮುಂತಾದ ಅನೇಕರು ಏನ್ ಮಾಡಿದ್ರು? ಅವನು ಆಯುಧ ಇಲ್ಲದೇ ಇದ್ದಾನೆ ಹಾಗೆ ಅಂತ ಬಿಟ್ರ? ನಿನ್ನ ಮಗನ ಮೃತ್ಯುವಿಗೆ ಕಾರಣನಾದವ ಇವ ಹಾಗೆ ಅಂತ ಆ ಜ್ಞಾನವನ್ನ ಅವನಿಗೆ ಕೊಟ್ಟು, ಇನ್ನೊಂದು ಪಾಯಿಂಟು, ಧರ್ಮಚ್ಚಲಂ ಪಾಪ ಜನೇಶು ಧರ್ಮಂ ಹಾಗೆ ಅಂತ. ಯಾರು ಅಧರ್ಮದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಅಲ್ಲಿ ಧರ್ಮ ನೋಡಬಾರದು ಅಂತ ಕ್ಷತ್ರಿಯರ ನಿಯಮ ಇದು. ಬ್ರಾಹ್ಮಣರು ನಾವು ತಗೋಬಾರದು ಇದನ್ನ. ಕ್ಷತ್ರಿಯರು ಅವರಿಗೆ ಯುದ್ಧದಲ್ಲಿ ಯಾರಾவது ಅಧರ್ಮದಿಂದ ಯುದ್ಧ ಮಾಡಿದರೆ ಅದನ್ನ ಅಧರ್ಮದಿಂದ ನಾವು ಪ್ರತಿಯಾಗಿ ಅವ್ರನ್ನ ಸಂಹಾರ ಮಾಡುವುದರಿಂದ ಪಾಪ ಬರೋದಿಲ್ಲ ಹಾಗೆ ಅಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಯದ್ಯಪಿ ಅವನಲ್ಲಿ ಅಸುರ ಇದ್ದಾನೆ, 2 ಅಸುರರು ಇದ್ದಾರೆ, ಸಹಸ್ರವರ್ಮ ಮತ್ತು ನರಕಾಸುರ. ಅವರ ನಾಶ ಆಗಬೇಕಾಗಿದೆ. ಮತ್ತು ಅಭಿಮನ್ಯುವಿನ ಮೃತ್ಯುಗೆ ಕಾರಣನಾದವ. ಅದರಿಂದ ಅವರೇನು ಅಧರ್ಮದಿಂದ ಯುದ್ಧ ಮಾಡಿದರೇನು? ಯುದ್ಧ ಮಾಡಿಲ್ಲ. ಅದರಿಂದ ನೀನು ಮಾಡು ಹಾಗೆ ಅಂತ ಹೇಳ್ತಾನೆ. ತನ್ನ ಪುಣ್ಯವನ್ನೆಲ್ಲ ಮೀಸಲಿಟ್ಟು ಅವನಿಗೆ ನಡುಕ. ಅರ್ಜುನನಿಗೆ ಕರ್ಣ ಅಂದ್ರೆ ಅಷ್ಟು ಮಾತಾಡ್ತಾ ಇದ್ದ, ಆದ್ರೂ ಒಳಗೆ ಒಳಗೆ ಅವನಿಗೆ ಭಯ ಇತ್ತಂತೆ ಅರ್ಜುನನಿಗೆ. ಕರ್ಣನನ್ನು ಹೇಗೆ ಎದುರಿಸೋದು ಹಾಗೆ ಅಂತ. ಪರಶುರಾಮ ದೇವರಿಂದ ವಿದ್ಯೆಯನ್ನು ಪಡೆದವ ಹಾಗೆ ಅಂತ. ಶೇಷದೇವರ ಸನ್ನಿಧಾನವನ್ನು ಹೆಚ್ಚು ಮಾಡಿಸಿ ಪರಮಾತ್ಮ ಅರ್ಜುನನ ಕರ್ಮವನ್ನೆಲ್ಲ ಇಟ್ಟು, ಪುಣ್ಯವನ್ನೆಲ್ಲ ಇಟ್ಟು, ಅರ್ಜುನನ ಪುಣ್ಯವನ್ನೆಲ್ಲ ಇಟ್ಟು ಕರ್ಣನನ್ನ ಸಂಹಾರ ಮಾಡಿದ ಹಾಗೆ ಅಂತ ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಅದರಿಂದ ಕೃಷ್ಣ ಮಾಡಿದ್ದು ನ್ಯಾಯವೋ ಅನ್ಯಾಯವೋ ಹಾಗೆಂದ್ರೆ ಅದು ನ್ಯಾಯವೇ. ನ್ಯಾಯವೇ. ಅದು ಏನೋ ದೇವರು ಮಾಡಿದ ಅದರಿಂದ ನ್ಯಾಯ ಹಾಗೆ ಅಂತ ಹೇಳೋದಲ್ಲ. ಯಾರೇ ಒಂದು ವ್ಯಕ್ತಿಗಳು ಕೂಡ ಪರಮಾತ್ಮನ ವಿಚಾರವನ್ನ ಆಚಾರ್ಯರ ಆ ಒಂದು ಸತ್ತರ್ಕ ಅಂತ ಹೇಳ್ತಾರೆ ನೋಡಿ, ಒಳ್ಳೆ ಒಳ್ಳೆ ತರ್ಕ, ಒಳ್ಳೆ ಒಳ್ಳೆ ನ್ಯಾಯಗಳು, ಆ ನ್ಯಾಯವನ್ನ ಅರಿತು ನಾವು ದೇವರನ್ನು ತಿಳ್ಕೊಂಡ್ರೆ ನಿಜವಾಗ್ಲೂ ದೇವರ ಮೇಲೆ ಇನ್ನಷ್ಟು ಭಕ್ತಿ ಬರುತ್ತದೆ. ಇಲ್ಲದಿದ್ರೆ ಕೃಷ್ಣ ಮೋಸಗಾರ ಅಂತಾನೆ ನಾವು ಹೇಳೋದುಂಟು. ಎಷ್ಟು ಮೋಸ ಮಾಡಿದ ಯುದ್ಧದಲ್ಲಿ ಹಾಗೆ ಅಂತ ಈ ಗುರುಗಳ ಮಾತು ಮೇಲ್ನೋಟಕ್ಕೆ ಹಾಗೆ ಅನಿಸ್ತದೆ. ನ್ಯಾಯವೋ ನೀನೇ ಬಲ್ಲೆ ಹಾಗೆ ಅಂತ ಹೇಳ್ಬಿಟ್ರು ಕೊನೆಯಲ್ಲಿ. ನೀನೇ ಬಲ್ಲೆ ಅಂದ್ರೆ ಏನು? ನಿನ್ನ ಅನುಗ್ರಹದಿಂದ ನಾವು ತಿಳ್ಕೊಳ್ಳಿಕ್ ಸಾಧ್ಯ ಅಂತ ಅಷ್ಟೇ ಅರ್ಥ. ನೀನು ಅನುಗ್ರಹ, ಅದಕ್ಕೆ ಆ ಅನುಗ್ರಹವನ್ನು ಕೊಡೋದಕ್ಕೆ ಆಚಾರ್ಯರನ್ನು ಕಳಿಸಿ ವೇದವ್ಯಾಸರು ಸಜ್ಜನರಿಗೆ ಜ್ಞಾನವನ್ನ ಸರಿಯಾಗಿ ತಿಳಿಸಿ ಅಂತ ಮಹಾ ಉಪಕಾರವನ್ನ ಆಚಾರ್ಯರ ಮುಖಾಂತರ ಪರಮಾತ್ಮ ಮಾಡಿದ್ದು ಹಾಗೆ ಅಂತ. ಆ ಪಂಕ್ತಿಗೂ ಅದು ಆ ಅರ್ಥ ಇದೆ. ನೀನೇ ಬಲ್ಲೆ, ನ್ಯಾಯವನ್ನು ನೀನೇ ಬಲ್ಲೆ ಹಾಗೆ ಅಂತ ಇಷ್ಟು ವಿಚಾರ ಇದೆ ಇದರಲ್ಲಿ ಅಂತ ಪರಮಾತ್ಮ ಎಲ್ಲರನ್ನು ರಕ್ಷಣೆ ಮಾಡಲಿ ಅಂತ ಗುರುಗಳ ಪ್ರಾರ್ಥನೆ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ.